ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು. ಇವತ್ತು ನಿಮಗೆ 2 ವಿಷಯ ತೊಗೊಂಡು ಬಂದೀನಿ. ಒಂದು ಕಲರ್ ಕೋಡಿಂಗು, ಹಾಗೆ ಮೈಗ್ರೇಟೆಡ್ ಔಟ್ ಫೈಲ್ಸಲ್ಲಿ ಇರ್ತಕ್ಕಂತಹ ಮಕ್ಕಳನ್ನು ಮೈಗ್ರೇಟ್ ಇನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವಾಗ ಹೇಳ್ತೀನಿ. ಇಲ್ಲಿ ನಾನು ಪ್ರೆಗ್ನೆಂಟ್ ವುಮನ್ನ ತೊಗೊಂಡಿದ್ದೀನಿ. ಅದರಲ್ಲಿ ಗ್ರೀನ್, ಯೆಲ್ಲೋ, ರೆಡ್ ಅಂತ ಬಂದಿದೆ. ಇದರಲ್ಲಿ ಗ್ರೀನಲ್ಲಿ 0 to 3 months, 0ಯಿಂದ 3 ತಿಂಗಳು, ವೀಕಲ್ಲಿ 0ಯಿಂದ 13 ವಾರ. ಈ ಯೆಲ್ಲೋಲಿ ಬಂದಾಗ 3 to 6, 14 to 27. ಗ್ರೀನ್ ರೆಡ್ಡಲ್ಲಿ ಬಂದಾಗ 6 to 9, 27 to 42 months ಅಂತ ಹೇಳ್ಬಿಟ್ಟು ಈ ಥರ ಕೋಡಿಂಗನ್ನು ತೋರಿಸ್ತಾ ಇದೆ ಪ್ರೆಗ್ನೆಂಟ್ ವುಮೆನಲ್ಲಿ. ಆದರೆ ನಾವು ಇನ್ನು ಇದರಲ್ಲಿ ಹೋದಾಗ, ಬಾಣಂತಿಯರು ಹೋದಾಗ ಯಾವುದೇ ಕೋಡಿಂಗ್ ಅಂತ ತೋರಿಸ್ತಾ ಇಲ್ಲ. ನೆಕ್ಸ್ಟು ನಾವೇನು ಮಾಡ್ತೀವಿ, 0 to 6 monthsಗೆ ಹೋಗ್ತೀವಿ. ಈ 0 to 6 monthsಲ್ಲಿ ಹೋದಾಗ ಇಲ್ಲಿ ಸೇಮ್ ಅದೇ ಥರನೇ ತೋರಿಸುತ್ತೆ, ಬಟ್ ಇಲ್ಲಿ ಜಾಸ್ತಿ 5 ಕಲರ್ಸ್ ಇರುತ್ತೆ. 5 ಕಲರ್ಸಲ್ಲಿ ರೆಡ್ ಕಲರ್ ಬಂದುಬಿಟ್ಟು ಸಿವಿಯರ್ ಆಕ್ಯೂಟ್ ಮಾಲ್ ನ್ಯೂಟ್ರಿಷನ್ ಅಂದರೆ ಸ್ಯಾಮ್ ಮಗು. ಯೆಲ್ಲೋ ಕಲರ್ ಬಂತು ಅಂದರೆ ಮಾಡ್ರೇಟ್ ಆಕ್ಯೂಟ್ ಮಾಲ್ ನ್ಯೂಟ್ರಿಷನ್ ಮ್ಯಾಮ್. ಓವರ್ ವೆಯ್ಟ್ ಬ್ರೌನ್ ಕಲರ್ ಬರುತ್ತೆ. ಒಬೆಸಿ ಬ್ಲೂ ಕಲರ್ ಬರುತ್ತೆ. ನಾರ್ಮಲ್ಲು ಗ್ರೀನ್ ಕಲರ್ ಬರುತ್ತೆ. ಸೊ ಇದಿಷ್ಟು 5 ಕಲರು ಒಂದೊಂದು ಅವರಲ್ಲಿರ್ತಕ್ಕಂಥ ತೂಕದಲ್ಲಿರ್ತಕ್ಕಂಥ ಕಲರ್ಗಳನ್ನು ಅದನ್ನು ಹೇಳುತ್ತೆ. ಯಾವ ಮಗು ಯಾವ ತೂಕದಲ್ಲಿದೆ, ಅಂದರೆ ಯಾವ ಹಂತದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಆ ಕಲರ್ ಕೋಡಿಂಗ್ ಮಾಡುತ್ತಾರೆ. ಸೊ ನೆಕ್ಸ್ಟು 6 to 3 months, 3 years ಸೇಮ್ ಇದೇ ಥರನೇ ಇದೆ. ಇಲ್ಲೂ ಅಷ್ಟೇ ಮಗು ಗ್ರೀನ್ ಕಲರಲ್ಲಿದೆ ಅಂದರೆ ಗ್ರೀನ್ ಕಲರ್ ತೋರಿಸುತ್ತೆ. ಅದು ಒಬೆಸಿ ಇದ್ದರೆ ಬ್ಲೂ ಕಲರ್ ತೋರಿಸುತ್ತೆ. ಬ್ರೌನ್ ಇದ್ದರೆ ಏನು ತೋರಿಸುತ್ತೆ, ಓವರ್ ವೆಯ್ಟ್ ಅಂತ ತೋರಿಸುತ್ತೆ. ನಾನು 3 to 6 yearsಲ್ಲೂ ಸೇಮ್ ಅದೇ ಥರನೇ ಬಂದಿದೆ. ಯೆಲ್ಲೋ ತೋರಿಸಿದ್ರೆ ಮ್ಯಾಮ್ ತೋರಿಸುತ್ತೆ, ರೆಡ್ ಬಂದರೆ ಸ್ಯಾಮ್ ತೋರಿಸುತ್ತೆ. ಸೊ ಇದರಲ್ಲಿ ನನ್ನಲ್ಲಿರ್ತಕ್ಕಂಥ ಯಾವ ಮಕ್ಕಳು ರೆಡ್ಡು, ಯೆಲ್ಲೋ, ಬ್ರೌನು, ಬ್ಲೂ ಎಲ್ಲದೂ ನನಗೆ ಗ್ರೀನ್ ಕಲರೇ ಇದ್ದಾರೆ ಈ ಮಕ್ಕಳು. ಓಕೆ, ನೆಕ್ಸ್ಟು ನಾನೇನು ಮಾಡ್ತೀನಿ, ಮೈಗ್ರೇಟ್ ಇನ್ನನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಮೈಗ್ರೇಟೆಡ್ ಔಟ್ ಫೈಲ್ಸಿಗೆ ಹೋಗಿ ಅಲ್ಲಿ ನಾವು ಶಾಲೆ ಹೋಗ್ತಕ್ಕಂಥ ಮಕ್ಕಳನ್ನು ಮೈಗ್ರೇಟ್ ಔಟ್ ಮಾಡುತ್ತೀವಿ. ಆಮೇಲೆ ಬೇರೆ ಅಂಗನವಾಡಿ ಅಥವಾ ಬೇರೆ ಊರಿಗೆ ಎಲ್ಲೇ ಹೋಗಿರ್ತಕ್ಕಂಥ ಮೈಗ್ರೇಟ್ ಔಟ್ ಮಾಡ್ತೀವಿ. ಇಲ್ಲಿ ನಾನು ರೌಂಡ್ ಮಾರ್ಕ್ ತೋರಿಸಿದ್ದೀನಲ್ಲ, ಅದು ಮೈಗ್ರೇಟ್ ಇನ್. ಆ ಮೈಗ್ರೇಟ್ ಇನ್ನಲ್ಲಿ ನಾನು ಅದನ್ನು ತೋರಿಸ್ಬಿಟ್ಟು ಇನ್ನನ್ನು ಮಾಡ್ಕೊಳ್ತೀನಿ. ಅಲ್ಲಿ ನಾನು 2 ಮಗುವನ್ನು ತೊಗೊಂಡಿದ್ದೀನಿ. ಆ 2 ಮಗುವಿನಲ್ಲಿ ಒಂದು ಶಾಲೆಗೆ ಹೋಗ್ತಾ ಇದೆ, ಅದನ್ನು ತೋರಿಸ್ತಾ ಇದೆ ಅಲ್ಲಿ. ಸೊ ನಾನೇನು ಮಾಡ್ತೀನಿ, ಅದು ಶಾಲೆಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಅಪ್ಡೇಟ್ ಪ್ರೊಫೈಲ್ ಅಂತ ಇರುತ್ತೆ, ಅಲ್ಲಿಗೆ ಹೋಗಿಬಿಟ್ಟು ಮೇಲಿಂದ ಕೆಳಗೆ ಬಂದಾಗ ಚೈಲ್ಡ್ ಗೋಯಿಂಗ್ ಟು ಅಂಗನವಾಡಿ ಸೆಂಟರ್ ಆರ್ ಸ್ಕೂಲ್ ಅಂತ ತೋರಿಸುತ್ತೆ. ನಾನು ಸ್ಕೂಲ್ ಅಂತ ತೋರಿಸಿದ್ದೀನಿ. ಸೊ ತೋರಿಸ್ಬಿಟ್ಟು ಅದಕ್ಕೆ ನಾವೇನು ಮಾಡಬೇಕು, ಸಬ್ಮಿಟ್ ಕೊಡಬೇಕು. ಅದು ಅಲ್ಲೇ ಇರುತ್ತೆ. ಆ ಮಗುವಿನ ನಾವೇನು ಮಾಡಬೇಕು, ತೂಕ ಹಾಕಿಬಿಟ್ಟು, ಅದು ಗೊತ್ತಲ್ಲ ಯಾವ ಥರ 5 ಕಲರ್ಸ್ ಯಾವ್ದು ತೋರಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಾವಲ್ಲಿ ನೋಡಬೇಕು, ಮಗು ಯಾವುದ್ರಲ್ಲಿದೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಯಾವುದೇ ರೀತಿಯಾಗಿ ನಾವು ಅವರಿಗೆ ಏನೂ ಇಲ್ಲ, ತೂಕ ಒಂದು ಮಾಹಿತಿ ಮಾತ್ರ ನಾವು ಇಲಾಖೆ ಕೊಡಬೇಕು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಇವಿಷ್ಟು ಮಾಹಿತಿ ತಿಳ್ಕೊಂಡಿಕ್ಕೆ ಥ್ಯಾಂಕ್ ಯು ಫಾರ್